ಸ್ನೇಹಿತರೆ ನಮಸ್ಕಾರ. ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಸ್ವಲ್ಪ ರಿಲೀಫ್ ಆಗಿದ್ದಂತಹ ಪವಿತ್ರ ಗೌಡ, ದರ್ಶನ್ ಮತ್ತು ಇಡೀ ಗ್ಯಾಂಗ್ಗೆ ಈಗ ಮತ್ತೆ ಎದೆಬಡಿತ ಆತಂಕ ಹೆಚ್ಚಾಗಿದೆ. ರೇಣುಕಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ಆರೋಪಿಗಳಾಗಿರುವಂತಹ ದರ್ಶನ್ ಮತ್ತು ಪವಿತ್ರ ಗೌಡ ಮತ್ತು ಉಳಿದವರ ಜಾಮೀನನ್ನು ರದ್ದುಗೊಳಿಸುವಂತೆ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿತ್ತು. ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ತೀರ್ಪಿನ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿ ಪವಿತ್ರ ಅವರ ಪಾತ್ರದ ಬಗ್ಗೆಯೂ ಕೂಡ ಪ್ರಶ್ನೆಯನ್ನು ಮಾಡಿದೆ. ಪವಿತ್ರ ಗೌಡ ಈ ಪ್ರಕರಣದಲ್ಲಿ ಯಾವ ರೀತಿ ತಮ್ಮ ರೋಲನ್ನು ವಹಿಸಿದ್ರು ಅನ್ನೋದು ವಿಚಾರವಾಗಿ ಗಂಭೀರವಾಗಿ ಸುಪ್ರೀಂ ಕೋರ್ಟು ಪರಿಗಣನೆಗೆ ತೆಗೆದುಕೊಂಡಿದೆ. ಹಾಗಾಗಿ ಬಹುತೇಕ ಪವಿತ್ರ ಗೌಡ ಬೇಲ್ ಅರ್ಜಿ ರಿಜೆಕ್ಟ್ ಆಗುವಂಥ ಚಾನ್ಸಸ್ ಇದೆ. ಪವಿತ್ರ ಅವರು ಮತ್ತೆ ಜೈಲು ಸೇರುವಂಥ ಸಾಧ್ಯತೆಗಳು ಸ್ಪಷ್ಟವಾಗಿ ಕಾಣಿಸ್ತಿದೆ ಅನ್ನುವಂಥದ್ದು ಹಿರಿಯ ವಕೀಲರ ಅಭಿಪ್ರಾಯ. ಯಾಕೆ ಮತ್ತು ಹೇಗೆ ಸುಪ್ರೀಂ ಕೋರ್ಟು ಪವಿತ್ರ ಗೌಡ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ ಯಾಕೆ ಅನ್ನುವಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ರೇಣುಕಸ್ವಾಮಿಯ ಪ್ರಕರಣದಲ್ಲಿ ದರ್ಶನ್, ಪವಿತ್ರ ಗೌಡ ಮತ್ತು ಉಳಿದಂಥ ಆರೋಪಿಗಳು ಎಲ್ಲರದು ಕೂಡ ಪ್ರಮುಖವಾದಂಥ ರೋಲ್ಗಳೇ. ಅದರಲ್ಲೂ ಕೂಡ ಒಟ್ಟು 7 ಆರೋಪಿಗಳು ಕರ್ನಾಟಕ ಹೈಕೋರ್ಟ್ ನೀಡಿದಂತಹ ಜಾಮೀನನ್ನು ರದ್ದು ಮಾಡಬೇಕು, ಈ 7 ಆರೋಪಿಗಳು ಬೇಲನ್ನು ಪಡೆಯೋದಕ್ಕೆ ಅರ್ಹರಲ್ಲ ಅಂತೇಳ್ಬಿಟ್ಟು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿದೆ. ಈ ಅರ್ಜಿ ವಿಚಾರಣೆಯನ್ನು ನಡೆಸಿರುವಂಥ ಸುಪ್ರೀಂ ಕೋರ್ಟ್ ಹಲವು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದೆ. ಇಡೀ ಪ್ರಕರಣ ನಡೆಯುವುದಕ್ಕೆ ನೀವೇ ಕಾರಣ ಅಲ್ವಾ ಅನ್ನುವಂಥ ವಿಚಾರವನ್ನು ನೇರವಾಗಿ ಪವಿತ್ರ ಗೌಡ ಅವರಿಗೆ ಇಲ್ಲಿ ಸುಪ್ರೀಂ ಕೋರ್ಟ್ ಕೇಳಿದೆ. ಜೊತೆಗೆ ಇಲ್ಲಿ ಸರ್ಕಾರಿ ಪರ ವಕೀಲರು ನೇರವಾಗಿ ಒಂದು ವಿಚಾರವನ್ನು ಹೇಳಿದ್ದಾರೆ. ದರ್ಶನ್ ಮತ್ತು ಪವಿತ್ರ ಗೌಡ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಇದ್ರು ಅನ್ನುವಂಥ ವಿಚಾರವನ್ನು ಕೂಡ ಬಹಿರಂಗವಾಗಿ ಹೇಳಿದೆ. ಹೀಗಾಗಿ ಈ ಪ್ರಕರಣ ಇನ್ನಷ್ಟು ಗಾಂಭೀರ್ಯತೆಯನ್ನು ಪಡೆದುಕೊಂಡಿದೆ ಅಂತಲೂ ಕೂಡ ಹೇಳ್ಬೋದು. ಜೊತೆಗೆ ಪವಿತ್ರ ಗೌಡಗೆ ಈ ಪ್ರಕರಣದಲ್ಲಿ ಸಂಕಷ್ಟ ತಪ್ಪಿದಲ್ಲ ಅನ್ನೋದು ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಕಾರಣ ಏನು ಅಂತ ಹೇಳಿದ್ರೆ, ರೇಣುಕಸ್ವಾಮಿಯ ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡಗೆ ಈಗ ಸಂಕಷ್ಟ ಎದುರಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಿದೆ. ಕರ್ನಾಟಕ ಹೈಕೋರ್ಟ್ ಆರೋಪಿಗಳಿಗೆ ನೀಡಿರುವಂಥ ಜಾಮೀನನ್ನು ರದ್ದು ಮಾಡುವಂತೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಏನೋ ಅರ್ಜಿಯನ್ನು ಸಲ್ಲಿಸಿತು. ಇದಕ್ಕೆ ಪೂರಕವಾದಂಥ ವಾತಾವರಣ ನಿರ್ಮಾಣ ಆಗಿದೆ ಅನ್ನೋದು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಕೆಲವೊಂದು ಆದೇಶದಲ್ಲಿ ಅಥವಾ ಕೆಲವೊಂದು ಅಭಿಪ್ರಾಯದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ವಾದ ಪ್ರತಿವಾದ ಆಲಿಸಿರುವಂಥ ಸುಪ್ರೀಂ ತೀರ್ಪನ್ನು ಮುಂದಿನ ವಾರ ಪ್ರಕಟಿಸುವುದಾಗಿಯೂ ಕೂಡ ತಿಳಿಸಿದೆ. ಅಲ್ಲಿವರೆಗೆ ಮಾತ್ರ ಬಹುಶಃ ಪವಿತ್ರ ಗೌಡಗೆ ನಿಟ್ಟುಸಿರು ಬಿಡುವಂಥ ಅವಕಾಶವೇನೋ ಅನ್ನುವಂತಹ ಒಂದು ವಿಚಾರ ಗೊತ್ತಾಗ್ತಿದೆ. ವಿಶೇಷ ಅಂದರೆ ಸುಪ್ರೀಂ ಕೋರ್ಟು ಪವಿತ್ರ ಗೌಡಗೆ ಸಂಬಂಧಿಸಿದಂಥ ಕೆಲವು ಪ್ರಶ್ನೆಗಳನ್ನು ಕೇಳಿದೆ. ಪವಿತ್ರ ಗೌಡ ಅವರಿಂದಲೇ ಎಲ್ಲವೂ ಕೂಡ ಆಗಿದೆ, ಎಲ್ಲ ಸಮಸ್ಯೆಗೆ ಪವಿತ್ರ ಗೌಡನೇ ಕಾರಣ ಅನ್ನೋದನ್ನು ಒತ್ತಿ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗೆಯೇ ಹೈಕೋರ್ಟ್ ಮಾಡಿದಂಥ ತಪ್ಪನ್ನು ನಾವು ಮಾಡಲ್ಲ ಅನ್ನುವಂಥ ವಿಚಾರವನ್ನು ಸುಪ್ರೀಂ ಕೋರ್ಟ್ ಸೂಕ್ಷ್ಮವಾಗಿ ಹೇಳಿದೆ. ಪವಿತ್ರ ಗೌಡ ದರ್ಶನ್ಗೆ 50 ಬಾರಿ ಕಾಲ್ ಮಾಡಿದ್ದು ಯಾಕೆ? ಪವಿತ್ರ ಗೌಡಗೆ ಮೊದಲ ಮದುವೆ ಡಿವೋರ್ಸ್ ಆಗಿದೆಯಾ? ಪವಿತ್ರ ಗೌಡ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟ್ ಪ್ರಶ್ನೆಯನ್ನು ಮಾಡಿದೆ. ಆಗ ಪವಿತ್ರ ಗೌಡ ಪರ ವಕೀಲರು ವಾದವನ್ನು ಮಂಡಿಸಿ ಪವಿತ್ರ ಗೌಡ ಕಲಾವಿದೆ. ಸದ್ಯ ವಾದ ಪ್ರತಿವಾದ ಆಲಿಸಿರುವಂಥ ಸುಪ್ರೀಂ ಕೋರ್ಟು ಮುಂದಿನ ವಾರ ತೀರ್ಪನ್ನು ಪ್ರಕಟಿಸೋದಾಗಿಯೂ ಕೂಡ ಹೇಳಿದೆ. ಹೀಗಾಗಿ ಮುಂದಿನ ವಾರ ಪ್ರಕರಣದ 7 ಆರೋಪಿಗಳ ಜಾಮೀನಿನ ಭವಿಷ್ಯ ನಿರ್ಧಾರ ಆಗುತ್ತೆ. ಬಟ್ಟು ಇಲ್ಲಿ ಪವಿತ್ರ ಗೌಡ ಪರ ಕೊಟ್ಟಿರುವಂತಹ ವಕೀಲರ ಹೇಳಿಕೆಗಳಾಗಿರ್ಬೋದು ಅಥವಾ ಇಲ್ಲಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥ ರೀತಿ ಇರ್ಬೋದು, ಎಲ್ಲದೂ ಕೂಡ ತುಂಬ ಗಾಂಭೀರ್ಯದಿಂದನೇ ಕೂಡಿದೆ ಅಂತಲೇ ಹೇಳ್ಬೋದು. ಪವಿತ್ರ ಗೌಡ ರೇಣುಕಸ್ವಾಮಿಯ ಪ್ರಕರಣದಲ್ಲಿ A1 ಆರೋಪಿ. ಇಡೀ ಪ್ರಕರಣ ನಡೆಯೋದಕ್ಕೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಪವಿತ್ರ ಅವರೇ ಕಾರಣ. ಪವಿತ್ರ ಅವರ ಕೋರಿಕೆಯ ಮೇರೆಗೆ ದರ್ಶನ್ ಈ ಹತ್ಯೆಯನ್ನು ಮಾಡಿಸಿದ್ದಾರೆ ಅನ್ನುವಂಥ ಆರೋಪನೂ ಕೂಡ ಇದೆ. ಅಲ್ಲದೆ ಇಲ್ಲಿ ಪ್ರಮುಖವಾಗಿ ಪವಿತ್ರ ಗೌಡ ನಿಜವಾಗ್ಲೂ ಕೂಡ ಶಿಕ್ಷೆಗೆ ಅರ್ಹವಾದಂತಹ ವ್ಯಕ್ತಿ ಅನ್ನೋ ರೀತಿಯಲ್ಲಿ ಅಭಿಪ್ರಾಯ ವ್ಯಕ್ತವಾಗಿದೆ. ಪವಿತ್ರ ಗೌಡ ಪರ ವಕೀಲರು ಎಂತಹದ್ದೇ ವಾದವನ್ನು ಮಂಡಿಸಿದ್ರು ಕೂಡ ಸುಪ್ರೀಂ ಕೋರ್ಟ್ ಇದನ್ನು ಸೂಕ್ಷ್ಮವಾಗಿ ಪರಿಗಣಿಸಿರೋದ್ರಿಂದ ತುಂಬ ಎಚ್ಚರಿಕೆಯಿಂದ ಈ ತೀರ್ಪನ್ನು ಕೊಡಬೇಕಾಗುತ್ತೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಇನ್ನು ಟ್ರಯಲ್ ಕೋರ್ಟ್ ಜಡ್ಜು ತಪ್ಪು ಮಾಡ್ತಾರೆ ಅಂದರೆ ನಂಬಬಹುದು, ಬಟ್ ಸುಪ್ರೀಂ ಕೋರ್ಟ್ನ ಜಡ್ಜ್ ತಪ್ಪು ಮಾಡ್ತಾರೆ ಅಂದರೆ ಆ ರೀತಿ ಮಾಡಬಾರ್ದು, ಹೈಕೋರ್ಟ್ ಜಡ್ಜಿಗಳಿಂದ ಆ ರೀತಿ ಆಗಬಾರ್ದು ಅನ್ನುವಂಥ ಅಭಿಪ್ರಾಯವನ್ನು ಸುಪ್ರೀಂ ಸ್ಪಷ್ಟವಾಗಿ ವ್ಯಕ್ತಪಡಿಸಿದೆ. ಹಾಗಾಗಿ ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಈಗ ನಿದ್ದೆಯನ್ನು ಬಿಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಲೇ ಹೇಳಬಹುದು. ಇಲ್ಲಿ ಮತ್ತೊಂದು ಗಂಭೀರವಾದಂಥ ವಿಚಾರವೂ ಕೂಡ ಚರ್ಚೆಗೆ ಬಂದಿದೆ. ಈ ಪ್ರಶ್ನೆಯನ್ನು ಕೇಳಿರುವಂಥದ್ದು ಸುಪ್ರೀಂ ಕೋರ್ಟ್. ಏನು ಪವಿತ್ರ ಗೌಡ ಮತ್ತು ದರ್ಶನ್ ಸಂಬಂಧದ ಬಗ್ಗೆ ವಿವರಣೆಯನ್ನು ಕೊಡುವಂತೆ ಸುಪ್ರೀಂ ಕೋರ್ಟ್ ವಕೀಲರ ಬಳಿ ಪ್ರಶ್ನೆಯನ್ನು ಇಡುತ್ತೆ. ಈ ವೇಳೆ ಪವಿತ್ರ ಗೆಳತಿ ಸಮತಾ ನೀಡಿರುವಂಥ ಹೇಳಿಕೆಯಂತೆ ಜೂನ್ 8ರಂದು ನಾನು ತಲಗಟ್ಪುರದಲ್ಲಿದ್ದೆ. ನನಗೆ ಕರೆ ಮಾಡಿದಂಥ ಪವಿತ್ರ ನಿನ್ನ ಪತಿಯಿಂದ ನನಗೆ ಸಹಾಯವನ್ನು ಮಾಡಿಸ್ಬೋದಾ ಅಂತೇಳಿ ಕೇಳಿದ್ಲು. ನಾನು ಇಲ್ಲ ಅಂತ ಹೇಳಿಬಿಟ್ಟು ಕಾಲನ್ನು ಕಟ್ ಮಾಡಿದೆ ಅಂತೇಳಿ ಹೇಳಿರ್ತಾರೆ.
ಈ ಹತ್ಯೆಗೆ ಮೊದಲು ರೇಣುಕಸ್ವಾಮಿ ಪವಿತ್ರ ಅವರಿಗೆ ಮೆಸೇಜ್ ಮಾಡಿದ್ದ. ಈ ವಿಚಾರವನ್ನು ಪವಿತ್ರ A3ಗೆ ತಿಳಿಸಿದ್ದಾಳೆ. ನಂತರ A3 ಪವಿತ್ರ ಅನ್ನೋದಂತೆ ವರ್ತಿಸಿ ರೇಣುಕಸ್ವಾಮಿ ಜೊತೆಗೆ ಸಂಪರ್ಕದಲ್ಲಿದ್ದ. ಈ ವಿಚಾರದ ಬಗ್ಗೆ ದರ್ಶನ್ ಮಾಹಿತಿ ಸಿಗುತ್ತೆ. ದರ್ಶನ್ಗೆ ಯಾವಾಗ ಮಾಹಿತಿ ಸಿಗುತ್ತೋ ಇದರಿಂದ ಕೋಪಗೊಂಡಂಥ ದರ್ಶನ್ ಇಷ್ಟೆಲ್ಲ ಕೃತ್ಯವನ್ನು ನಡೆಸುವ ರೀತಿಯಲ್ಲಿ ಒಂದು ಪ್ರಚೋದನೆಯನ್ನು ಕೊಡ್ತಾರೆ. ದರ್ಶನ್ಗೆ ಈ ಎಲ್ಲ ವಿಚಾರವೂ ಕೂಡ ಗೊತ್ತಿತ್ತು ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನು ವೈದ್ಯಕೀಯ ಕಾರಣಗಳನ್ನು ಆಧಾರವಾಗಿಟ್ಟುಕೊಂಡು ದರ್ಶನ್ ಅವರು ಜೈಲಿನಿಂದ ಬಿಡುಗಡೆ ಆಗಿದ್ರೂ ಕೂಡ ಇಲ್ಲಿ ಒಂದಷ್ಟು ವಿಚಾರಗಳನ್ನು ಕೋರ್ಟ್ ಕೂಡ ಗಂಭೀರವಾಗಿ ಪರಿಗಣಿಸಿದೆ. ಈಗ ಪವಿತ್ರಗೌಡಗೆ ಇರುವಂಥದ್ದು ಒಂದೇ ಆಪ್ಷನ್, ಏನು? ದೇವರು ಮಾತ್ರ ಪವಿತ್ರಗೌಡರನ್ನು ಕಾಪಾಡೋದಕ್ಕೆ ಸಾಧ್ಯ. ಬೇರೆ ಯಾರಿಂದಲೂ ಕೂಡ ಪವಿತ್ರಗೌಡ ಅವರನ್ನು ಕಾಪಾಡೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಂತ ಹೇಳಿದ್ರೆ, ಪವಿತ್ರಗೌಡ ಅವರ ಮೇಲೆ ಈಗ ಸುಪ್ರೀಂ ಕೋರ್ಟು ಕೆಲವೊಂದಷ್ಟು ಅಭಿಪ್ರಾಯಗಳು ವ್ಯಕ್ತಪಡಿಸಿದೆ. ಇದನ್ನು ನೋಡಿದ್ರೆ ಕಂಪ್ಲೀಟಾಗಿ ಯಾವುದೇ ಕಾರಣಕ್ಕೂ ಕೂಡ ಪವಿತ್ರಗೆ ಬೇಲ್ ಸಿಗುವಂಥ ಚಾನ್ಸಸ್ ಇಲ್ಲವೇ ಇಲ್ಲ. ಅದೇ ಕಾರಣಕ್ಕೆ ಪವಿತ್ರಗೌಡ ಅವರು ಈಗ ರಾಯರ ಫೋಟೋವನ್ನು ತಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ಗೆ ಪೋಸ್ಟಾಗಿ ಹಾಕ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಿಯೂ ಸ್ಪಷ್ಟವಾಗಿ ಗೊತ್ತಾಗ್ತಿದೆ, ಪವಿತ್ರಗೆ ಈಗಾಗಲೇ ಟೆನ್ಷನ್ ಶುರುವಾಗಿದೆ ಅಂತೇಳಿ. ಈ ಹಿಂದೆಯೂ ಕೂಡ ರಾಯರ ಮಠಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಬಂದಿದ್ದರು, ಭಕ್ತಿಯಿಂದ ಪ್ರಾರ್ಥಿಸಿ ಬಂದಿದ್ದರು. ಅದಾದ ಬಳಿಕ ಸ್ವಲ್ಪ ವಿಘ್ನಗಳು ದೂರ ಆಗಿದ್ವು. ಈಗ ಮತ್ತೆ ರಾಯರ ಮೊರೆ ಹೋಗುವಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇನ್ನು 10 ದಿನಗಳ ಒಳಗಡೆ ಏನು ತೀರ್ಪು ಬರುತ್ತೋ, ಏನಾಗುತ್ತೋ ಅನ್ನುವಂಥ ಆತಂಕ, ಸಹಜವಾದಂಥ ಗೊಂದಲ, ಸಹಜವಾದಂಥ ಭಯ ಪವಿತ್ರಗೌಡಗೆ ಕಾಡ್ತಿದೆ. ಒಂದು ವೇಳೆ ಬೇಲ್ ಕ್ಯಾನ್ಸಲ್ ಆದರೆ ಮತ್ತೆ ವಾಪಸ್ಸು ಜೈಲು ಸೇರಬೇಕಾಗ್ತದೆ. ಜೈಲು ವಾಸ ಕಂಟಿನ್ಯೂ ಆಗ್ತದೆ. ನಂತರ ಮತ್ತೆ ಬೇಲು, ಅದು ಇದು ಲಾಂಗ್ ಪ್ರೊಸೀಜರ್. ಸೊ ದಟ್ಟು ಇಲ್ಲಿ ಪ್ರಕರಣದ ಬಗ್ಗೆ ಈಗ ಪವಿತ್ರಗೌಡ ಏನು ಮಾಡಬೇಕು ಅನ್ನುವಂಥ ಚಿಂತೆಯಲ್ಲಿದ್ದರೆ, ಮತ್ತೊಂದು ಕಡೆ ನನ್ನನ್ನು ದೇವರೇ ನೀನೇ ಕಾಪಾಡಬೇಕು ಅನ್ನುವಂತಹ ಮೊರೆಯನ್ನು ಕೂಡ ಇಟ್ಟಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಈ ನಡುವೆ ಕೆಲವೊಂದಷ್ಟು ವಿಚಾರಗಳು ಇನ್ನೂ ಕೂಡ ನಿಗೂಢವಾಗಿ ಇದ್ದಾವೆ. ಆ ನಿಗೂಢ ಸಂಗತಿಗಳು ಕೂಡ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಮುಂದೆ ಏನಾಗುತ್ತೆ ಏನು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರ ಜೊತೆಗೆ ಪ್ರಕರಣದ ಭವಿಷ್ಯದ ಬಗ್ಗೆಯೂ ಕೂಡ ಸಾಕಷ್ಟು ಯೋಚನೆಗಳು ಇದ್ದಾವೆ ಪವಿತ್ರಗೌಡ ಅವರಿಗೆ ಅನ್ನೋದು ಕೂಡ ಸತ್ಯ. ಇನ್ನೊಂದು ಕಡೆ ರೇಣುಕಸ್ವಾಮಿಯ ಕುಟುಂಬದವರಿಗೆ ಒಂದು ರೀತಿಯಲ್ಲಿ ಇದು ಸಮಾಧಾನಕರ ಸಂಗತಿ ಅಂತಲೇ ಹೇಳ್ಬೋದು. ಹೈಕೋರ್ಟ್ ಕೊಟ್ಟಿರುವಂಥ ಬೇಲನ್ನು ಸುಪ್ರೀಂ ಕೋರ್ಟ್ ಒಂದು ರೀತಿಯಲ್ಲಿ ಪ್ರಶ್ನೆ ಮಾಡಿದೆ. ಹಾಗಾಗಿ ಸಹಜವಾಗಿ ರೇಣುಕಸ್ವಾಮಿ ಕುಟುಂಬದವರಿಗೆ ಒಂದು ಸಂತೋಷ, ಕೊನೆಗೂ ಕೂಡ ನಮ್ಮ ಪರ ನ್ಯಾಯ ಬರ್ತಾ ಇದೆಯಲ್ವ ಅನ್ನೋಂಥ ಒಂದು ನೆಮ್ಮದಿ ನಿಟ್ಟುಸಿರು ಬಿಡುವಂಥ ಸಂದರ್ಭ ಇದು. ಆದರೆ ಮುಂದೆ ಏನಾಗುತ್ತೆ, ಸುಪ್ರೀಂ ಕೋರ್ಟ್ ಯಾವ ರೀತಿಯಾದಂಥ ಆದೇಶವನ್ನು ಕೊಡುತ್ತೆ, ಯಾರಿಗೂ ಕೂಡ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಏನೇ ಇದ್ರೂ ಕೂಡ ಪವಿತ್ರಗೌಡಗೆ ಸದ್ಯಕ್ಕಂತೂ ಟೆನ್ಷನ್ ತಪ್ಪಿದ್ದಲ್ಲ ಅನ್ನೋದು ಮಾತ್ರ ಸತ್ಯ. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಈ ಪ್ರಕರಣದಲ್ಲಿ ಪವಿತ್ರಗೌಡಗೆ ಶಿಕ್ಷೆ ಆದ್ರೇ ಒಳ್ಳೆಯದು ಅಂತೇಳಿ ಅನಿಸುತ್ತಾ, ಅಥವಾ ಬೇಲ್ ಸಿಕ್ಕಿದ್ರೆ ಬೆಟರ್ ಅಂತೇಳಿ ಅನಿಸುತ್ತಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.